ನಾವು ಟ್ರಾನ್ಸ್ಫಾರ್ಮರ್ ರೈಡ್ನ ಮುಗಿಸ್ಕೊ ಬಂದೆ. ಅಪ್ಪ ಗೈಸ್ ಹೆಂಗಿತ್ತು ಅಂದರೆ ಶಿಟ್, ಸೀರಿಯಸ್ಲಿ ಎಷ್ಟು ರಿಯಲಿಸ್ಟಿಕ್ ಆಗಿ. ಆ್ಯಂಡ್ ದಿಸ್ ಈಸ್ ಈಜಿಪ್ಟ್ ರೈಡ್. ಸೂಪರ್, ಎಕ್ಸ್ಟ್ರಾಡಿನರಿ, ಫುಲ್ ಭಯಾನಕ. ಸೊ ಇವಾಗ ನಾವು ಸೆಕೆಂಡ್ ರೈಡ್ ಹೊರಟಿದ್ದೀವಿ ಜುರಾಸಿಕ್ ಪಾರ್ಕಿಗೆ. ಜುರಾಸಿಕ್ ಪಾರ್ಕ್ ಅಪ್ಪ ಎಂಟ್ರಿ ನೋಡಿ ತೋರಿಸ್ತೀನಿ. ಚಿಕ್ಕ ವಯಸ್ಸಲ್ಲೆಲ್ಲ ಮೂವಿ ನೋಡಿದಾಯ್ತು. ಯಾವುದಕ್ಕ ಇದು? ಶ್ರ್ಯಾಕ್. ಅದೇ ಗ್ರೀನ್ ಕಲರ್ ಮನುಷ್ಯ, ಕಿವಿ ಎರಡಿದೆ. ಸೊ ನಮ್ಮ ಹತ್ರ ಗ್ರೀನ್ ಕಲರ್ ಕನ್ನಡಕನೂ ಇದೆ. ಏನಾದ್ರು ಹೋದರೆ ಹೃದಯದ ಕವಾಟಗಳು ಎಡ ಹೃತ್ಕರ್ಣ, ಬಲ ಹೃತ್ಕರ್ಣ, ಅಪಧಮನಿ ಅಭಿಧಮನಿ ಎಲ್ಲ ಆಚೆ ಬಂದಿರುತ್ತೆ. ವಾಚ್ ಡೈನಾಸರ್ ವಾಚ್. ಬಾಯ್ ಬಾಯ್. ಹಾಯ್, ಹೆಲೋ, ನಮಸ್ಕಾರ. ನಾನು ನಿಮ್ಮ ಚೇತನ್ ಬಾಬು ಶೆಟ್ಟಿ. ಇದು ನನ್ನ ಚಾನಲ್ ಎಲ್ಲರಂತಲ್ಲ ಈ ಶೆಟ್ಟಿ. ಇವತ್ತು ಸಿಂಗಾಪುರದಲ್ಲಿ 2ನೇ ದಿನ. ಏನಂದ್ರೆ ವಿಶೇಷ, ನನ್ನ ಫ್ರೆಂಡ್ ಹೇಳಿದ, ಚೇತನ್ ನೀನು ಸಿಂಗಾಪುರಲ್ಲಿ ಯಾವ ಪ್ಲೇಸ್ ಮಿಸ್ ಮಾಡ್ತೀಯೋ ಇಲ್ವೋ ಗೊತ್ತಿಲ್ಲ, ಆದರೆ ಈ ಪ್ಲೇಸ್ ಮಾತ್ರ ಮಿಸ್ ಮಾಡಲೇಬಾರ್ದು ಅಂತ. ಯಾವುದು ಅಂದರೆ ಸೆಂಟೋಸಾ ಅಂತ. ಇದರೊಳಗೆ ಯೂನಿವರ್ಸಲ್ ಸ್ಟುಡಿಯೋ ಇದೆ. ಸೊ ಒಂದು ಸಿಂಗಾಪುರ್ನ ಒಂದು ಅಟ್ರಾಕ್ಷನ್, ಒಂದು ದೊಡ್ಡ ಪ್ಲೇಸ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ಆ್ಯಂಡ್ ಅದನ್ನ ಹತ್ರ ಬಂದಿದ್ದೀನಿ. ನಾನು ಕಾರಲ್ಲಿ ಬರ್ತಾ ವಿಡಿಯೋ ಮಾಡ್ಬೇಕು ಅನ್ಕೊಂಡೆ, ಬರೀ ಆ ರೋಡ್ಗಳು ಮಾಡ್ಕೊಂಡ್ ಬಂದೆ. ಅದ್ರ ಮಧ್ಯದಲ್ಲಿ ಎಲ್ಲರೂ ಹಾಕ್ತೀನಿ. ಬಟ್ ಈ ಪ್ಲೇಸ್ ಮಾತ್ರ ತುಂಬಾ ಚೆನ್ನಾಗಿದೆ. ಒಳಗಡೆ ಬೇರೆ ಬೇರೆ ರೈಡ್ಗಳಿದೆ. ಇದನ್ನೇ ಎಕ್ಸ್ಪ್ಲೋರ್ ಮಾಡು ಅಂತ ಹೇಳಿದ್ದೆ. ಸೊ ನಾನು ಇವತ್ತು ಇಲ್ಲಿಗೆ ಬಂದಿದ್ದೀನಿ. ಆ್ಯಂಡ್ ನಮ್ಮ ಅಕ್ಕ ಮತ್ತೆ ನನ್ನ ಮಕ್ಕಳ ಜೊತೆ ಬಂದಿದ್ದೀನಿ. ಸೊ ನಾವು ಫೈನಲಿ ಆ ಯೂನಿವರ್ಸಲ್ ಸ್ಟುಡಿಯೋ, ಒಂದು ಗ್ಲೋಬ್ ಬರುತ್ತಲ್ಲ ನಿಮಗೆ ಮೂವಿಲಿ, ಅದಿಲ್ಲೇ ಇದೆ ನೋಡಿ, ತೋರಿಸ್ತೀನಿ. ಸೊ ದಿಸ್ ಈಸ್ ಯೂನಿವರ್ಸಲ್ ಸ್ಟುಡಿಯೋ ಆಫ್ ಸಿಂಗಾಪುರ್. ಏನ್ ಮಸ್ತ್ ಆಗಿದೆ ನೋಡಿ, ಗ್ಲೋಬು ತಿರುಗ್ತಾನೆ ಇದೆ. ಎಲ್ಲರೂ ಇಲ್ಲಿ ಫೋಟೋ ತಕ್ಕೊತಿದ್ದಾರೆ. ಒಂದು ಬ್ಯೂಟಿಫುಲ್ ವ್ಯೂ ಇದೆ. ಜನನು ಸಿಕ್ಕಾಪಟ್ಟೆ ಇದ್ದಾರೆ. ನಮ್ಮ ಅಕ್ಕ ಅಂದ್ರು ಜನ ಜಾಸ್ತಿ ಇರಲ್ಲ ಇವತ್ತು ಅಂತ, ಬಟ್ ತುಂಬಾನೇ ಇದ್ದಾರೆ. ಇದು ಒಂದು ವಿಹಂಗಮ ನೋಟ ಯೂನಿವರ್ಸಲ್ ಸ್ಟುಡಿಯೋ ಔಟ್ಸೈಡ್. ಇದು ಹೆಂಗ್ ಕಾಣ್ತಿದೆ ನೋಡಿ. ಆ್ಯಂಡ್ ಇದ್ರ ಡಿಸೈನ್ ಸ್ಟ್ರಕ್ಚರ್ ನೋಡಿ ಹೇಗಿದೆ. ಆ್ಯಂಡ್ ನಾವು ಹೋಗ್ಬೇಕಾದ್ರೆ ಎಲ್ಲಪ್ಪ ಹೋದ್ರು, ಇಲ್ಲಿ ಟಿಕೆಟ್ಸ್ ಆಲ್ರೆಡಿ ತಗೊಂಡಿದ್ದಾರೆ ಅನ್ಸುತ್ತೆ ನಮ್ಮ ಅಕ್ಕ, ನನಗೂ ಗೊತ್ತಿಲ್ಲ. ಎಂಟ್ರಿ ಕೊಡ್ತಿದ್ದಂಗೆ ಹೆಂಗಿದೆ ನೋಡಿ. ಹಾ 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 ಇದ್ರ ಒಳಗೆ ಏನೋ ಬ್ರಹ್ಮಾಂಡನೇ ಇದೆ ಅಪ್ಪ. ಇಲ್ಲಿ ನೋಡಿ, ಓಹೋ ಹೋ ಹೋ, ಇವು ನೋಡ್ರಪ್ಪ ಹೆಂಗಿದೆ ಅಂತ. ಸೊ ಒಳಗ್ ಬಂದಿದೀವಿ. ಇದೊಂದು ವಿಸ್ಮಯ ಅಂತಾನೆ ಹೇಳ್ಬೋದು. ಇಲ್ಲಿ ನಮ್ದು ಶುರು ಮಾಡೋಣ, ಏನೇನಿದೆ ನೋಡೋಣ. ಎಲ್ರು ಏನೋ ತುಂಬ್ಕೊಂಡ್ ಬಂದಿದ್ದಾರೆ. ಇದೊಂಥರ ಮಾಯಾ ನಗರಿ ತರ ಇದೆ. ಒಂಥರ ಏನೋ ಫೀಲ್ ಕೊಡ್ತಾ ಇದೆ. ನೋಡೋಣ. ನಮ್ಮ ಅಕ್ಕ ಫುಲ್ ಬಿಸಿ ಆಗ್ಯಾರ ಅವಾಗಿಂದ. ಯಾಕೋ ಟೆನ್ಷನ್ ಅಲ್ಲೇ ಅವ್ರೆ. ಪೇಮೆಂಟ್ ಆಗಿಲ್ವಾ ಇನ್ನ? ಈ ಸ್ಟ್ರೀಟ್ ನೋಡಿದ್ರೆ ಫುಲ್ ಹಾಲಿವುಡ್ ಸ್ಟ್ರೀಟ್ ಅಂತಾನೆ ಹೇಳ್ಬೋದು. ಫುಲ್ ಫೋಟೋ ಶೂಟಿಗೆ ಎಲ್ಲ ಹೇಳಿ ಮಾಡಿಸಿದಂತ ಒಂದು ಜಾಗ. ಯೂನಿವರ್ಸಲ್ ಸ್ಟುಡಿಯೋ. ಬಾಬಾ ಇಲ್ಲಿ ನೋಡಿ, ಇಲ್ಲಿ ಹೆಂಗಿದೆ, ಮಸ್ತ್ ಅನ್ಕೊಳ್ಳಿ. ಇಲ್ಲಿ ಏನೇನೋ ಶಾಪಿಂಗಿಗೆ ಏನೋ ಯೆಲ್ಲೋ ಕಲರ್ ಎಲ್ಲ ಇಟ್ಟಿದ್ದಾರೆ. ಮಿರರ್ ಅನ್ಸುತ್ತದು ಬಹುಶಃ ಮಿನಿಯನ್ಸ್ ಅವ್ರದ್ದು. ಈ ನಮ್ಮ ಅಕ್ಕ ಎಲ್ಲಿ ಹೋಗ್ತಾರಂತ ಗೊತ್ತಾಗ್ತಿಲ್ವಲ್ಲ. ಎಲ್ಲ ವೈಟ್ ಹಾಕೋಬಿಟ್ಟಿದ್ದಾರೆ. ನೋಡಿ, ಅಕ್ಕನ ಮಗಳು, ಅಕ್ಕ ತಂಗಿದ ತರ ಅವ್ರೆ. ಸೊ ಒಳ ಬರದೇನೆ ಬಂದ್ಬಿಡ್ತೀವಿ. ಏನ್ ತೋರ್ಸೋದು ಏನ್ ಬಿಡೋದು ಗೊತ್ತಾಗ್ತಿಲ್ಲ. ಎಲ್ಲ ಜಗಮಗ ಜಗ ಅನ್ಸ್ತಿದೆ. ಎಲ್ರು ನಮ್ನೆ ನೋಡ್ತಾರೆ, ಯಾರ ಕಾಡ ಮನುಷ್ಯ ಹೆಂಗ್ ಬಂದವನೆ ಅಂತ. ಚೆನ್ನಾಗಿಲ್ವಾ? ಸೊ ಭಯಾನಕವಾಗಿದೆ ಮಾತ್ರ. ನಿಮ್ಗೆ ಏನ್ ತೋರ್ಸ್ಬೇಕು ಏನ್ ಬಿಡ್ಬೇಕು ಗೊತ್ತೇ ಆಗ್ತಿಲ್ಲ, ಹಂಗಿದೆ. ಇಲ್ಲಿನ ಬಿಲ್ಡಿಂಗ್ ಸ್ಟ್ರಕ್ಚರ್ಗಳನ್ನ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಒಂದೊಂದು ಕಲರ್ ಥೀಮ್ ನ ಕೊಟ್ಟು. US ಅವ್ರದ್ದು ಇಲ್ಲಿ ಯಾಕಪ್ಪ ಹಾರಾಡ್ತಿದ್ವು? ಯೂನಿವರ್ಸಲ್ ಸ್ಟುಡಿಯೋ ಅಲ್ವಾ, ಸೊ ಅಂದ್ರೆ ಅವ್ರದಲ್ಲಿ. ಇಲ್ಲಿ ನೋಡಿ ಈ ಸ್ಟ್ರಕ್ಚರ್ಗಳು, ಈ ಗೋಡೆಯ ಸ್ಟ್ರಕ್ಚರ್ಗಳನ್ನ ನೋಡಿ ಎಷ್ಟು ಚೆನ್ನಾಗಿದೆ. ಅಂಡ್ ಈ ರೋಡು ಅಂಡ್ ಈ ವ್ಯೂ ಇದೆಲ್ಲಾನು ಸೂಪರ್. ಬೇರೆ ಬೇರೆ ರೈಡ್ಗಳಿದೆ ಇಲ್ಲಿ. ಟ್ರಾನ್ಸ್ಫಾರ್ಮರ್ಸ್ ರೈಡ್ ಅಂತೆ. ಆಮೇಲೆ ಏನೋ ನೋಡಿದ್ರೆ ತಲೆ ತಿರುಗ್ತಿದೆ, ಹೋಗ್ತೀನಿ ಎಲ್ಲೋ ಗೊತ್ತಿಲ್ಲ. ಇದೇನು ರೋಬೋಟಿಕ್ಸ್ ಏನೇನೋ ಇದೆ, ಏನಂತ ಗೊತ್ತಿಲ್ಲ. ಒಂದೊಂದೊಂದೇ ತೋರಿಸ್ತಾ ಹೋಗ್ತೀನಿ.
ಸಿಕ್ಕಾಪಟ್ಟೆ ರೈಡ್ಗಳೆಲ್ಲ ಚೆನ್ನಾಗಿದೆ, ಹೋಗ್ಬೇಕು ಪ್ರತಿಯೊಂದಕ್ಕೂ ಅಂತಿದ್ದಾರೆ. ಇದೊಂಥರ ನಮ್ಮ ಕರ್ನಾಟಕದ ವಂಡರ್ಲಾ ತರ. ವಂಡರ್ಲಾಕ್ಕಿಂತ ಒಂದು 100 ಪಟ್ಟು ದೊಡ್ಡದೇ ಇದೆ. ಇಲ್ಲಿ ಬೇರೆ ಬೇರೆ ತರದ ರೈಡ್ಗಳು ಏನೇನೋ, ನಾರ್ಮಲ್ ಎಕ್ಸಿಬಿಷನ್ ಎಲ್ಲ ರೈಡ್ ಇರೋಲ್ಲ ಆ ತರ, ಬಟ್ ಒಂದು ಕೈ ಮೇಲೇನೆ ಇದೆ. ಒಂದ್ಸಲಿ ಈಜಿಪ್ಟ್ಗೆ ಹೋಗ್ಬೇಕು ಅನ್ಕೊಂಡಿದ್ದೆ, ಬಟ್ ಈಜಿಪ್ಟ್ ರೈಡ್ ಇದೆಯಂತೆ. ಸೊ ಇಲ್ಲಿ ನೋಡಿ, ಎಲ್ಲ ಮಮ್ಮಿಗಳು ಕೋಮಣ ಕಟ್ಕೊಂಡು ಏನೋ ಎತ್ತಿಟ್ಕೊಂಡಿದ್ದಾರೆ. ಸೊ ತುಂಬಾ ಚೆನ್ನಾಗಿದೆ ಇದು, ಒಂಥರ ವಿಸ್ಮಯ. ಈಜಿಪ್ಟ್ ಅಂದ್ರೆ ವಿಸ್ಮಯ ಅಲ್ವಾ, ಅದೇ ಥೀಮ್ ಮಾಡಿದ್ದಾರೆ. ಎಂಟ್ರಿ ಕೊಟ್ವಿ, ಒಂಥರ ಗುಹೆ ತರ ಇದೆ, ಫುಲ್ ಮಮ್ಮಿಗಳ ತರ. ಕ್ರೇಜಿ ಆಗಿದೆ ಮಾತ್ರ. May I have your attention, please? In order to experience this attraction, all bags and loose articles must be secured inside a locker or luggage. ಈಗಷ್ಟೇ ಈಜಿಪ್ಟ್ ರೈಡ್ ಮುಗಿಸ್ಕೊ ಬಂದೆ. ಯಪ್ಪ ದೇವ್ರೆ, ಹೆಂಗಿತ್ತು ಅಂದರೆ ಎಷ್ಟೋ ದಿವಸ ಆಯ್ತು ಈ ಥರ ರೈಡಲ್ಲಿ ಕೂರಿದೆ. ಅಂದರೆ ಮೊದಲು ಕೂತಿದ್ದೀನಿ ಅಂತ ವಂಡರ್ದಲ್ಲಿ ಒಂದು ಯಾವುದೋ ಹಾರರ್ ಇದಂತ ಇತ್ತು. ಇದು ನೆಕ್ಸ್ಟ್ ಲೆವೆಲ್ ಇದೆ. ಈಜಿಪ್ಟ್ ನಾಗರಿಕತೆಯಲ್ಲಿ ಏನೇನೆಲ್ಲ ಇತ್ತು, ಅಲ್ಲಿನ ಆಭರಣಗಳಾಗಿರ್ಬೋದು, ಅಲ್ಲಿನ ಒಂದು ರೀತಿಯಾದ ಪಾತ್ರೆ ಪಗಡೆಗಳು ಎಲ್ಲ ಶೋಕೇಸ್ ಆಯಿತು. ಜೊತೆಗೆ ಒಂದು ಹಾರರ್ ಫೀಲ್ ಸಖತ್ತಾಗಿತ್ತು. ಇದನ್ನು ನಾನು ತೋರ್ಸಕ್ಕಂತೂ ಆಗಿಲ್ಲ, ಯಾಕಂದರೆ ಮೊಬೈಲ್ ತೆಗೆದ್ರೆ ಎಲ್ಲಿ ಪಾತಾಳ ಸೇರಿಬಿಡುತ್ತೋ ಅಂತ ಭಯ ಆಗಿ ತೆಗಿಲೇ ಇಲ್ಲ. ಫಸ್ಟ್ ಆಫ್ ಆಲ್ ಮೊಬೈಲ್ ಅಲೋ ಇಲ್ಲ ಅಂದಿದ್ರು, ಅದ್ರ ತೊಗೊಂಡೋಗಿದ್ದೆ. ಬಟ್ ಏನಂದರೆ ಸೀರಿಯಸ್ಲಿ ಒಂದು 5 ನಿಮಿಷದ ಒಳಗಡೆನೇ ಇತ್ತು ರೈಡ್, ಜಾಸ್ತಿ ಏನಿರಲಿಲ್ಲ. ಬಟ್ ಎಲ್ಲವೂ ಕೂಡ ಆಚೆ ಬರೋಂಗಾಗಿತ್ತು, ಭಯ ಆಗಿತ್ತು. ನೋಡಿ, ಇದು ಒಂದು ಪಿಕ್ಚರು, ಈ ಥರದೊಂದು 1000 ಇದೆ ಒಳಗಡೆ. ರೈಡ್ ಮುಗಿಸ್ಕೊಂಡು ಆಚೆ ಬಂದರೆ ಎಲ್ಲ ಈಜಿಪ್ಟ್ ಥೀಮಲ್ಲೇ ಇರೋದು, ಎಲ್ಲವೂ ಕೂಡ ಮಮ್ಮಿಗಳೇನೋ ಹೊತ್ಕೊಂಡಿರೋ ರೀತಿ. ಸೊ ಇದು ಈಜಿಪ್ಟ್ ಥೀಮ್ನ ಒಂದು ರೈಡ್ ಆಗಿತ್ತು, ಸಕ್ಕತ್ತಾಗಿತ್ತು. ಅಲ್ಲಿನ ಆ ಪಿರಮಿಡ್ಗಳು, ಆ ಒಳಗಡೆ ಎಲ್ಲ ನೋಡಿದ್ರೆ ನಿಮಗೆ ಆ ಫೀಲ್ ಆಗುತ್ತೆ. ಆ್ಯಂಡ್ ಆ ಒಂದು ಎಕ್ಸ್ಪೀರಿಯೆನ್ಸ್ ಇದೆಲ್ಲ ಮಾಡಬೇಕು, ಹೇಳ್ತಾ ಹೋದರೆ ಆಗಲ್ಲ. ನಿಜವಾಗ್ಲೂ ಒಂದು 3.5 ನಿಮಿಷ 4 ನಿಮಿಷ ಐತೇನೋ ರೈಡು, 3 ಲೋಕ ಸುತ್ಕೊಂಡು ಬಂದಂಗೆ ಆಯಿತು. ಆ ಹಾರರ್ ಫೀಲ್ಗಳು ಬೆಂಕಿ. ಇದು ಆ ಈಜಿಪ್ಟ್ ಥೀಮ್ ಒಳಗೆ ಹೋಗೋಕ್ಕೆ ಒಂದು ವಿಹಂಗಮ ನೋಟ ಅಂತಲೇ ಹೇಳ್ಬೋದು. ಇಲ್ಲಿಂದ ಸ್ಟ್ರೈಟ್ ಅದರೊಳಗೆ ಎಂಟ್ರಿ ಕೊಡಬೇಕು, ಬೇರೆ ಕಡೆಯಿಂದ ಆಚೆ ಬರಬೇಕು. ಸೊ ಅವರೇ ನೋಡಿ ದ್ವಾರಪಾಲಕರು. ಅರ್ಧ ಭಯ ಬರ್ಸಿದ್ದೆ ಅವರು. ಅಬ್ಬಾ ನೋಡಿ, ಎಲ್ಲ ಪಾತ್ರೆ ಹಿಡ್ಕೊಂಡು ಅಭಿಷೇಕ ಮಾಡ್ತಾರೆ ನನಗೆ. ಆ್ಯಂಡ್ ದಿಸ್ ಈಸ್ ಈಜಿಪ್ಟ್ ರೈಡ್. ಸೂಪರ್, ಎಕ್ಸ್ಟ್ರಾಡಿನರಿ, ಫುಲ್ ಭಯಾನಕ. ಸೊ ಇವಾಗ ನಾವು ಸೆಕೆಂಡ್ ರೈಡ್ ಹೊರಟಿದ್ದೀವಿ ಜುರಾಸಿಕ್ ಪಾರ್ಕಿಗೆ. ಜುರಾಸಿಕ್ ಪಾರ್ಕ್ ಅಪ್ಪ, ಎಂಟ್ರಿ ನೋಡಿ ತೋರಿಸ್ತೀನಿ. ಚಿಕ್ಕ ವಯಸ್ಸಲ್ಲೆಲ್ಲ ಮೂವಿ ನೋಡಿದ್ದಾಯಿತು, ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡೋಣ ಜುರಾಸಿಕ್ ವರ್ಲ್ಡ್ ಹೇಗಿದೆ ಅಂತ. ಬಂದಿದ್ದೀವಿ ನಾವು ಜುರಾಸಿಕ್ ಪಾರ್ಕಿಗೆ. ಏನೇನೋ ಡೈನಾಸರ್ಗಳೆಲ್ಲ ಇರುತ್ತಂತೆ. ಆಮೇಲೆ ಜುರಾಸಿಕ್ ಪಾರ್ಕ್ ಅಂದ್ರೆ ಡೈನಾಸರ್ ಅಲ್ವಾ, ಅದರಲ್ಲಿ ಏನು ವಿಶೇಷತೆ, ಯಾವ್ಯಾವ ರೀತಿ ಜುರಾಸಿಕ್ ಪಾರ್ಕ್ಗಳು ಬರುತ್ತೆ. ಕ್ಲೋಸಾ ಹೇಗೋ. ಆಘಾತಕಾರಿ ವಿಷಯ ಏನಂದರೆ, ಆ ಜುರಾಸಿಕ್ ವರ್ಲ್ಡ್ ರೈಡ್ ಏನಿದೆ ಅದು ಶೋ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾರೆ. ಅದೇನೋ ಗೊತ್ತಿಲ್ಲ, ಮೇಂಟೆನೆನ್ಸ್ ಏನೋ ನಡೀತಿದೆ ಅಂತೆ. ಇದೊಂದು ದುರದೃಷ್ಟ ಅಂತಲೇ ಹೇಳ್ಬೋದು ಇಲ್ಲಿ ಬಂದಮೇಲೆ. ಮತ್ತು ಇಲ್ಲಿಗೆ ಯಾವಾಗ ಬರ್ತೀನೋ ಗೊತ್ತಿಲ್ಲ. ಸೊ ಬೇಜಾರಾಗ್ತಿದೆ. ಬಟ್ ಈ ವರ್ಲ್ಡನ್ನು ಒಂದು ನೋಡ್ಕೊಂಡು ಬರೋಣ. ಒಳಗಡೆ ಬೇರೆ ಬೇರೆ ರೈಡ್ಗಳಿದೆ. ಬೆಸ್ಟ್ ರೈಡ್ ನೀರೊಳಗೆ ಏನೇನೋ ಇತ್ತು, ಅದು ಕ್ಲೋಸ್ ಆಗಿಬಿಟ್ಟಿದೆ ಅಂತ ಹೇಳ್ತಿದ್ದಾರೆ. ಲೆಟ್ಸ್ ಸಿ. ಈ ಜುರಾಸಿಕ್ ಪಾರ್ಕ್ನ ಈ ಏನಿದು, ಇದೇನಂತಾರಪ್ಪ ಇದು, ಡೈನೋಸರಸ್ ಹೆಂಗಿದಾವೆ ನೋಡಿ. ಬಟ್ ಬೇಜಾರಾಗೋಯ್ತು ನನಗೆ. ಬೆಟರ್ ನೋಡೋಣ, ನೆಕ್ಸ್ಟ್ ಟೈಮ್ ಏನಾದ್ರು ಟ್ರೈ ಮಾಡೋಣ. ಐ ಲಾಸ್ಟ್ ದಟ್ ರೈಡ್ ಬಿಕಾಸ್ ಇಟ್ಸ್ ಕ್ಲೋಸ್. ಈಗ ಯಾವುದೋ ಫಾರ್ ಅವೇ ಹೋಗ್ತಿದ್ದೀನಿ ಆ ಜುರಾಸಿಕ್ ವರ್ಲ್ಡಿಂದ. ಅಂದರೆ ದೂರ ಅಂತಲ್ಲ, ಇಲ್ಲಿರೋದೇ ಫಾರ್ ಅವೇ. ಏನಿದು ಬಿಲ್ಡಿಂಗ್ ಒಳ್ಳೆ ಅಲಾವುದ್ದೀನ್ ಖಿಲ್ಜಿ ಇದ್ದಂಗೆ ಇದೆಯಲ್ಲಪ್ಪ ಇದು. ಹಾಂ, ಅದು ಯಾವುದೋ ಅಲಾವುದ್ದೀನ್ ಅಂತ ಯಾವುದೋ ಒಂದು ಬರ್ತಿತ್ತು ಗೊತ್ತಾ ಕಾರ್ಟೂನ್, ಆ ಥರ ಇದೆ ಇದು. ಒಂದು ಅರೆಮೆನಿ. ಇದರೊಳಗೆ ಏನಿದೆ ಗೊತ್ತಿಲ್ಲ, ಬಣ್ಣವಾಗಿದೆ ಮಾತ್ರ. ಕ್ರೇಜ್ ಇದು. ಓಹೋ ಅಲ್ಲೋಡಿ, ಅದು ಗ್ರೀನರಿ, ಇದೇನೋ ಬಳ್ಳಿ ಸುತ್ಕೊಂಡಿರೋದೇನೋ ಇದೆ. ಫಸ್ಟ್ ಬೂಟ್ಸ್ ಗೈಂಟ್. ಬೂಟ್ಸು ಅವ್ರದ್ದು. ಎಂಥ ಹಣೆ ಬರೋನೋ ಗೊತ್ತಿಲ್ಲ. ಒಂದಷ್ಟು ಶೋಗಳು ಕ್ಯಾನ್ಸಲ್ ಆಗಿದೆ, ಒಂದಷ್ಟು ರೈಡ್ಗಳು ಕ್ಯಾನ್ಸಲ್ ಆಗಿದೆ. ಆ ವಾಟರ್ ಗೇಮ್ ಅದು ಕ್ಯಾನ್ಸಲ್ಲು. ಈಗ ಒಳಗೆ ಕೊಡ್ತಾ ಇದ್ದೀನಿ. ಬಾಬಾ ದಗೆಯಿಂದ ಒಳಗೆ ಬಂದಂಗಾಯ್ತು ನನಗೆ. ಏನು ಕೋಲ್ಡ್ ಆಗಿದೆ ಗೊತ್ತಾ. ಸೂಪರ್. ಇದೇನೋ 3D ಶೋ ಅಂತೆ, ನೋಡೋಣ ಹೆಂಗಿರುತ್ತೆ ಅಂತ.
ಲೆಟ್ಸ್ ಇವಾಗ 3D ಶೋಗೆ ಯಾವುದಕ್ಕೋ ಬಂದಿದ್ದೀವಿ. ಯಾವುದಕ್ಕ ಇದು? ಶ್ರ್ಯಾಕ್. ಅದೇ ಗ್ರೀನ್ ಕಲರ್ ಮನುಷ್ಯ, ಕಿವಿ ಎರಡಿದೆ. ಸೊ ನಮ್ಮ ಹತ್ರ ಗ್ರೀನ್ ಕಲರ್ ಕನ್ನಡಕನೂ ಇದೆ. ಐ ಆಮ್ ರೆಡಿ ಟು ವಾಚ್ ದಿ ಶ್ರೆಕ್. ಸೊ ಸೆಕೆಂಡ್ ಶೋ ಶ್ರೆಕ್ದು ಒಂದು 3D ಶೋ ನೋಡ್ಕೊಂಡು ಬಂದ್ವಿ. ಸೀಟೆಲ್ಲ ಅಲ್ಲಾಡ್ತಿತ್ತು, ನ್ಯಾಚುರಲ್ ಆಗಿತ್ತು. ಸರ್ ಓಕೆ ಇತ್ತು, ತೀರಾ ವಾವ್ ಅನ್ನೋ ಥರ ಏನಿದೆ, ಬಟ್ ಫೈನ್ ಇತ್ತು. ಬಟ್ ಇಲ್ಲಿ ಜುರಾಸಿಕ್ ವರ್ಲ್ಡ್ ಮತ್ತೆ ಬಂದಿದ್ದೀನಿ. ಇಲ್ಲೊಂದು ಡೈನೋಸರ್ ಆಚೆ ಕರ್ಕೊಂಡು ಬಂದಿದ್ದಾರೆ, ತೋರಿಸ್ತೀನಿ ನೋಡಿ ಹೆಂಗಾಡ್ತಿದೆ. ಬಾಬಾ ಬ್ಲೂ ಅಂತ ಇವನ ಹೆಸರು. ಓ ಮಸ್ತ ಆಯ್ತು ಬಿಡಪ್ಪ. ಬ್ಲೂ ಏನೋ ಗೈಡೆನ್ಸ್ ಕೊಡ್ತಿದ್ದಾರೆ. ಓಹೋ ಏನ್ ರಿಯಾಲಿಟಿಯಾಗಿ ಮಾಡ್ತಾರೆ ಗುರು ಅಪ್ಪ. ನಿಜ ಎಲ್ಲರೂ ನಮ್ಮ ಮನೆ ಮೈಸೂರಲ್ಲಿ ಯಾವ್ದಾರು ರೋಡಲ್ಲಿ ಹಿಂಗೆ ಬಂದರೆ ಏನು ಕತೆ. ಓತ್ ಡೈನೋಸರ್ ಓತ್. ಬಾಯ್ ಬಂತು, ಮಾತಾಡ್ತು, ಹೋಯ್ತು ಅಷ್ಟೇ. ಅಲ್ಲಿ ಒಳಗೇನು 3D ಶೋ ಅಲ್ಲಿ ಶ್ರೆಕ್ತು ನೋಡಿದೆ, ಅಲ್ಲೆಲ್ಲ ವಿಡಿಯೋಗ್ರಫಿ ಮಾಡ್ಬಿಡೆ. ಇಲ್ಲಿ ಒರಿಜಿನಲ್ ಶ್ರೆಕ್ ಬಂದಿದ್ದಾರೆ ನೋಡಿ ಆಚೆ, ಹೆಂಗಿದೆ ತೋರಿಸ್ತೀನಿ ನೋಡಿ. ಶ್ರೆಕ್ ಮಾಮ, ಶ್ರೆಕ್ ಅಣ್ಣ. ಹಾಂ ಇಲ್ಲಿ ಆಯ್. ಓಹೋ ಬಿಡ್ರ ಮಾರೆ ಪಬ್ಲಿಕ್ ಪ್ಲೇಸ್. ಒಂದು ರೈಡ್ ಮಾಡೋಣ ಅಂತ ಹೋದ್ವಿ ಗೈಸ್. 35 ಸೆಕೆಂಡ್ ರೈಡಿಗೆ 45 ನಿಮಿಷ ಕಾದಿದ್ದೀವಿ. 1 ಅವರ್ ಮೇಲೆ ಕಾದಿದ್ದೀವಿ. ಬೇಜಾರೇ ಆಗೋಯ್ತು ನನಗಂತೂ. ಅದೇನು 35 ಸೆಕೆಂಡಿಗೆ ಕಾದು ಸುಸ್ತಾಗೋಯ್ತು. ರೈಡ್ ಏನೋ ಮಜವಾಗಿ ಓಕೆ ಇತ್ತು, ತೀರಾ ಭಯ ಬೀಳಿಸುವಂಥದ್ದು ಏನಿರಲಿಲ್ಲ. ಬಟ್ ಓಕೆ ಕಾದಿದ್ದೇ ಬಂತು. ನಮ್ಮ ಅಕ್ಕ ಜ್ಯೂಸ್ ಅಂದ್ಬಿಟ್ಟು ನೀರು ಬಾಟ್ಲು ತಂದು, ಇದು ನೀರು ಬಾಟ್ಲು ಅಂತ ಇಲ್ಲಿ ನೋಡಿ, ಸೋರಾ ಡ್ರಿಂಕ್ ಲೈಟ್ ಲೈವ್ ಈಸಿ ಹೆಸರೆಲ್ಲ ನೋಡಿದ್ರೆ. ಅಲ್ಲಿನ ಸ್ಟ್ರೀಟ್ ನೋಡಿ ಗೈಸ್ ಹೇಗಿದೆ. ಇದು ಡೆಸ್ಪಿಕೇಬಲ್ ಮೀ ಗೊತ್ತಲ್ಲ, ಬನಾನಾ ಅದ್ರದ್ದಿದು. ಸೊ ಎಷ್ಟು ಚೆನ್ನಾಗಿದೆ ನೋಡಿ, ಸೂಪರಾಗಿದೆ. ಬಟ್ ಬಿಸಿಲು ಹಾಗೆ ಕಿತ್ತು ತಿನ್ನುತ್ತಿದೆ ಪ್ರಾಣನ. ಒಂಥರ ಫನ್ ವರ್ಲ್ಡ್ ಅಂತೆ, ತುಂಬ ಚೆನ್ನಾಗಿದೆ. ಅಮ್ಮ ನಮ್ಮ ಅಕ್ಕಂಗೆ ಥ್ಯಾಂಕ್ಸ್ ಹೇಳಬೇಕು, ತಿನ್ನೋಕ್ಕೆ ಏನಾದ್ರು ಕೊಟ್ಟಿದ್ದು. ತುಂಬ ಚೆನ್ನಾಗಿದೆ ಈ ಜಾಗ. ಮಿನಿಯನ್ಸ್ಗಳದ್ದೇ ವರ್ಲ್ಡ್ ಅದು. ಇದು ಮತ್ತು ಇದರೊಳಗೆ ಏನಿದೆಯೋ ಗೊತ್ತಿಲ್ಲ. ಅದರೊಳಗೆ ಏನಿದೆ ಅಕ್ಕ? ಬೋರಿಂಗ್ ಆಗಿದೆಯಂತೆ. ಬನ್ನಿ ನೋಡೋಣ. ಬಿಸಿಲು ಹಂಗೆ ತಿಂತಾ ಇದೆ, ಏನು ಮಾಡೋಕ್ಕೆ ಮನಸ್ಸು ಬರ್ತಿಲ್ಲ. ದಗ ಮೊದಲೇ ನಾವು ಬಿಳಿ ಉಪ್ಪಣ್ಣ, ಈಗ ನೋಡಿ ರವ ಅಂತಿದೆ. ಇದು ಈ ಸ್ಟ್ರೀಟು, ಈ ರೋಡೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ, ತುಂಬ ಸಾಫ್ಟಾಗಿ. ಎಲ್ಲ ಫೋಟೋಜೆನಿಕ್ ಪ್ಲೇಸ್ಗಳೇ ಇದೆ, ಎಲ್ಲೋದ್ರೂ ಫೋಟೋ ತೆಗೋಬೋದು. ಬಟ್ ಲೈಟಿಂಗ್ ಸಪೋರ್ಟ್ ಮಾಡ್ತಿಲ್ಲ. ಹಂಗೇನು ಫೋಟೋ ಜಾಸ್ತಿ ತೆಗೋಬೇಕಂತಿಲ್ಲ, ಜಸ್ಟ್ ಒಂದು ವೀಡಿಯೋ ಮಾಡ್ಕೊಂಡ್ರೆ ಸಾಕು, ಇಟ್ಸ್ ಫೈನ್. ಬಟ್ 2 ಫೋಟೋ ತೆಗೊಂಡಿದ್ದೀನಿ. ಆದ್ರೂ ನೋಡಿ ಇಲ್ಲಿ ಹೆಂಗಿದೆ, ಒಬ್ಬೊಬ್ಬೊಬ್ಬೊಬ್ಬ ಒಂಥರ ವಿಂಟೇಜ್ ಅವ್ರದ್ದೆಲ್ಲ. ಇಲ್ಲಿ ಈ ಸೈಡ್ ವಿಂಟೇಜ್ಗಳೇಗಿದೆ, ಆ ಥರ ಸ್ಟ್ರಕ್ಚರ್ಗಳು. ಆಮೇಲೆ ಖುಷಿ ಒಂದೇ ಒಂದು ಕಸ ಇಲ್ಲ ಗೈಸ್, ಒಂದೇ ಒಂದು ಕಸ ಇಲ್ಲ. ಕಸ ಅನ್ನೋದು ಈ ಥರ ಕಸ ಏನಾದ್ರು ಬಿತ್ತು ಅಂದರೆ ಈ ಥರ ರೆಡಿ ಇರ್ತಾರೆ ತೆಗಿಯೋಕ್ಕೆ. ಸೊ ನೋ ಕಸ ನಥಿಂಗ್. ವಾವ್, ನಮ್ಮ ವಿಂಟೇಜ್ ಕಾರ್ ಪಾರ್ಟ್ ಬಂತು, ತೋರಿಸ್ತೀನಿ ರೀ. ನಮಗೆ ಎಲ್ಲೇ ಹೋದ್ರು ಅಟ್ರಾಕ್ಟ್ ಮಾಡೋದು ವಿಂಟೇಜ್ ಕಾರ್ಗಳು, ಬೈಕ್ಗಳು. ಸೊ ಇಲ್ಲಿ ವಿಂಟೇಜ್ ಕಾರ್ಗಳು ಹೇಗಿದೆ ತೋರಿಸ್ತೀನಿ ನೋಡಿ. ಅಬ್ಬಾ ಹೆಂಗಿದೆ ನೋಡಿ ಗೈಸ್. ಇದು ಯಾವುದಿದು? ಮೊಬೈಲೇ ಸಲ್ತಿಲ್ಲ, ಅಷ್ಟಾಗಲೇ ಇದೆ. ಹಾಂ, ಇಲ್ಲೊಬ್ರು ಇದ್ದಾರೆ ನೋಡಿ, ಬೊಂಬಾಟ್. ಯಾವುದೋ ಇದು ಬೊಂಬಾಟ್ ಕಾರ್ ಇದ್ದಂಗಿಲ್ವಾ? ನಮ್ಮ ಯಾವುದೊಂದು ಕನ್ನಡ ಮೂವಿ ಬೊಂಬಾಟ್ ಕಾರು. ಇದು ನಮ್ಮ ಅಂಬಾಸಿಡರ್ ಥರ ಇದೆ, ಬಟ್ ಅಂಬಾಸಿಡರ್ ಅಲ್ಲ. ಈ ಕಾರ್ ನೇಮೇ ಗೊತ್ತಾಗ್ತಿಲ್ವಲ್ಲಪ್ಪ, ಒಂದು ಹೆಸರಿಲ್ಲ. ಇದು ಎಲ್ಲ ಒಂದೇ. ಕ್ರೇಜಿ ಅಂದ್ಕೊಳ್ಳಿ. ಅಪ್ಪಪ್ಪಪ್ಪಪ್ಪ ನೋಡಿ ಏನು ಮಸ್ತಾಗಿದೆ. ಅಬ್ಬಬ್ಬಬ್ಬ, ಫೋರ್ಡ್ ಇದು.
ಕ್ಯಾಲಿಫೋರ್ನಿಯಾದಿದು 1995 1955. ಬಾಬಾ ಕ್ರೇಜಿ. ಈ ರೋಲರ್ ಕೋಸ್ಟರ್ ಮನುಷ್ಯ ಅದನ್ನು ಹೋಗ್ತಾ ಹೆಂಗಿದೆ ನೋಡಿ ಅದು. ಆ್ಯಂಡ್ ಈ ಪಾರ್ಟ್ ನೋಡಿ ಸಖತ್ ವಾಟರ್ ಇರುವಂಥದ್ದು, ಜೊತೆಗೆ ಅಲ್ಲಿ ಆ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ. ತೀರಾ ಬಣ್ಣ ಬಣ್ಣ, ಈ ಮಾಯಾಲೋಕ ಅಂತ ಕರೀತಾರಲ್ಲ ಹಾಗಿದೆ. ಈಗ ನಾವು ಹೋಗಿ ಬಂದಲ್ಲ ರೈಡು ಇದೆ, ಏನು ಅಷ್ಟೊಂದೇನು ಮಜಾ ಇರಲಿಲ್ಲ, ಬಟ್ ಓಕೆ. ನೋಡಿ ಮಾಯಾನಗರಿ ಸಿಂಗಾಪುರ ಅಂತ ಸಖತ್. ಇದ್ರ ಹೆಸರು ಸೈಕ್ಲೋನ್ ಅಂತೆ, ಅಂದರೆ ತಿರುಗಿಸಿ ಮುರ್ಸಾಕ್ಬಿಡುತ್ತೆ ಅಂತ. ಲಿಟ್ರಲಿ ಇದು ಹೆಂಗಿದೆ ಗೊತ್ತಾ, ಈಗ ನೋಡಿ ಬರುತ್ತೆ ತೋರಿಸ್ತೀನಿ. ಆ ಬ್ಲ್ಯಾಕ್ ಕಲರ್ ಇದೆಯಲ್ಲ, ಐ ವಿಲ್ ಶೋ ಹೌ ಇಟ್ ವಿಲ್ ವರ್ಕ್ ಅಂತ. ಅಪ್ಪ ಇದರಲ್ಲಿ ಈಗ ನಾನು ಹೋಗ್ಬೇಕಂತೆ ಅಂತ ನೋಡಿ. ಆ ಬ್ಲ್ಯಾಕ್ ಅಲ್ಲಿ ನೋಡಿ ತಲೆ ಕೆಳಗಾಗೆ ಬರ್ತಿದೆ. ಅಯ್ಯೋಯ್ಯೋಯ್ಯೋಯ್ಯೋ ಅಯ್ಯೋಯ್ಯಪ್ಪ ಶೀಟ್ ಅಲ್ಲಿ ನೋಡಿ ಎಲ್ಲ ತಲೆ ಕೆಳಗೆ. ಶೀಟ್ ಅಮ್ಮ, ಏನಾರು ಹೋದ್ರೆ ಹೃದಯದ ಕವಾಟಗಳು ಎಡ ಹೃತ್ಕರ್ಣ ಬಲ ಹೃತ್ಕರ್ಣ ಅಪಧಮನಿ ಅಭಿಧಮನಿ ಎಲ್ಲ ಆಚೆ ಬಂದಿರುತ್ತೆ. ತೂನಗನೆ ಪೋಡಿಗೆ ಅಂದ ತಕ. ಇದರ ವಿಹಂಗಮ ನೋಟ. ಅಯ್ಯಮ್ಮ ಹೆಂಗಿದೆ ಅದರಲ್ಲಿ ಅರ್ಚ್ಕೋತಾರೆ. ಅಲ್ಲಿ ಇದು ರೆಡ್ ಕಲರ್ದು, ಆದರೂ ಪಾಪ ಅನ್ಸುತ್ತಪ್ಪ ಅವ್ರನ್ನೆಲ್ಲ ನೋಡಿದ್ರೆ ನನಗೆ. ಆ್ಯಂಡ್ ಇವಾಗ ನಾನು ನೆಕ್ಸ್ಟ್ ರೈಡ್ ಹೋಗ್ತಾ ಇರೋದು ಟ್ರಾನ್ಸ್ಫಾರ್ಮರ್. ಆ ಒಂದು ಥೀಮಿಗೆ ಇದೆ ಗೊತ್ತಾ, ಟ್ರಾನ್ಸ್ಫಾರ್ಮರ್ಸ್ ಥೀಮು. ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಅಲ್ಲೇ ಬಂತು ನೋಡಿ. ಅದು ಹೆಂಗಿರುತ್ತೆ ಹೇಗಿರುತ್ತೆ ಗೊತ್ತಿಲ್ಲ, ನಮ್ಮ ಅಕ್ಕಂದ್ರು ತುಂಬ ಚೆನ್ನಾಗಿರುತ್ತೆ ಅಂತ. ಬಟ್ ಡೈನಾಸರ್ ಅದು ಜುರಾಸಿಕ್ ವರ್ಲ್ಡ್ ಸಿಕ್ಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ, ಬಟ್ ಅದು ಸಿಕ್ಕಿಲ್ಲ. ವಾವ್ ಗೈಸ್, ಇಲ್ಲೊಂದು ಯಾವುದೋ ಕಾರ್ ನಿಂತಿದೆ, ಶವರ್ಲೆ ಅವ್ರದ್ದು. ಹೆಂಗಿದೆ ತೋರಿಸ್ತೀನಿ ನೋಡಿ. ಶವರ್ಲೆ ಕಾರು ಟ್ರಾನ್ಸ್ಫಾರ್ಮರ್ ಬರುತ್ತಲ್ಲ, ಅಬ್ಬಾ ಕ್ರೇಜಿ. ಇದೇ ಟ್ರಾನ್ಸ್ಫಾರ್ಮರ್ ರೈಡ್. ಇಲ್ಲಿದೆ ನೋಡಿ, ಭಯಾನಕವಾಗಿದೆ. ಎಲ್ಲ ಒಳಗೆ ಹೋಗ್ತಿದ್ದಾರೆ. ಸೊ ಅಲ್ಲಿ ಮೊಬೈಲ್ ಅಲೋ ಇಲ್ಲ, ಇಲ್ಲೇ ನೋಡ್ಕೊಬಿಡೋಣ. ಟ್ರಾನ್ಸ್ಫಾರ್ಮರ್ ರೈಡ್ SAFICT. ಏನಿದು ಫುಲ್ ಥೀಮೇ ಟ್ರಾನ್ಸ್ಫಾರ್ಮರ್ದಿದೆ ನೋಡಿ. ಫುಲ್ಲು ಎಲ್ಲ ಅಲ್ಲಿ ತುಕ್ ಹಿಡ್ದಿರೋ ಥರ ಎಲ್ಲ ಅದೇ ಥರ ಇದೆ. ಎಲ್ಲ ಟ್ರಾನ್ಸ್ಫಾರ್ಮರ್ ರೈಡ್ ಯಾವ ರೀತಿ ಇರುತ್ತೆ ತೋರಿಸ್ತಾ ಇದೆ ನೋಡಿ. ಸಖತ್ತಾಗಿದೆ ಮಾತ್ರ. ಒಳಗೆ ಎಲ್ಲಿ ನೋಡಿದ್ರು ಫುಲ್ಲು ಟ್ರಾನ್ಸ್ಫಾರ್ಮರ್, ಕ್ರೇಜಿ. ನಾವು ಈ ಥರ ಕೂತಿರ್ತೀವಿ ಟ್ರಾನ್ಸ್ಫಾರ್ಮರ್ ಒಳಗೆ. ಇದು ಪ್ರೊಟೋಟೈಪ್. ಇದು ಅಲ್ಲಿ ಕೂತಿದ್ದೀವಿ ನೋಡಿ, ಆ ರೀತಿ ಕೂತ್ಕೊಂಡಿರ್ತೀವಿ ನಾವು. ಸೂಪರ್ ಆಗಿದೆ. ರಿಯಲ್ ಫೀಲ್ ಕೊಡುತ್ತೆ ಅನ್ಸುತ್ತೆ ಮೋಸ್ಟ್ಲಿ. ಇದು ಟ್ರಾನ್ಸ್ಫಾರ್ಮರ್ದು ಒಂದು ಬಾಕ್ಸ್. ಅದು ಹೆಂಗೆ ಕ್ಲೋಸ್ ಆಗುತ್ತೆ ನೋಡಿ. ಎಷ್ಟು ನಾವು ಟ್ರಾನ್ಸ್ಫಾರ್ಮರ್ ರೈಡ್ನ ಮುಗಿಸ್ಕೊ ಬಂದೆ. ಯಪ್ಪ ಗೈಸ್ ಹೆಂಗಿತ್ತು ಅಂದರೆ ಸೀರಿಯಸ್ಲಿ ಎಷ್ಟು ರಿಯಲಿಸ್ಟಿಕ್ ಆಗಿ. ಯಪ್ಪ ಅದೊಂದು ಹೇಳೋಕ್ಕೆ ಆಗ್ತಿಲ್ಲ. ಬ್ರಹ್ಮಾಂಡ ಅದು. ನಮ್ಮನ್ನೇ ಕರ್ಕೊಂಡೋಗಿ ಆ ಟ್ರಾನ್ಸ್ಫಾರ್ಮರ್ಗಳು ನಮ್ಮ ಮುಂದೆ ಯುದ್ಧ ಮಾಡೋದು, ಹೆಲಿಕಾಪ್ಟರ್ ಬಂದು ನಮ್ಮ ತಲೆ ಮೇಲೆ ಬೀಳೋದು. ಯಪ್ಪ ಹೆಂಗೆ ಫೀಲ್ ಆಯ್ತಂದರೆ ಸೀರಿಯಸ್ಲಿ ಒನ್ ಆಫ್ ದಿ ಬೆಸ್ಟ್ ರೈಡ್ ಅಂದ್ಕೊಳ್ಳಿ ಟ್ರಾನ್ಸ್ಫಾರ್ಮರ್ ರೈಡ್. ಇಲ್ಲಿ ನೋಡಿ ಅದರದ್ದು ವಿಹಂಗಮ ನೋಟ ತೋರಿಸ್ತೀನಿ. ಇಲ್ಲಿ ನೋಡಿ ಹೆಂಗಿದೆ ಒಳಗೆಲ್ಲ ಫುಲ್ ಟ್ರಾನ್ಸ್ಫಾರ್ಮರ್ ಥೀಮಲ್ಲೇ ಇರೋದು ಇವೆಲ್ಲ ಫುಲ್. ಆ್ಯಂಡ್ ರೈಡ್ ಮಾತ್ರ ಬೆಸ್ಟ್, ದಿ ಬೆಸ್ಟ್ ರೈಡ್ ಅಂತ ಹೇಳ್ಬೋದು ಇವತ್ತಿಂದು ಟ್ರಾನ್ಸ್ಫಾರ್ಮರ್ ರೈಡ್. ಅಪ್ಪ ನನಗಂತೂ ಎಷ್ಟು ಖುಷಿ ಆಯ್ತಂದರೆ ಭಯನೂ ಆಯಿತು. ಆ ಮುಂದೆ ಯುದ್ಧ ಟ್ರಾನ್ಸ್ಫಾರ್ಮರ್ಗಳದು ಬಂದು ಕೈಯಾಗಿ ಎಳ್ಕೊಂಡು ಹೋಗೋದು, ಬಾಂಬ್ ನಮ್ಮ ಮೇಲೆ ಶೂಟ್ ಮಾಡೋದು, ಅದನ್ನ ಇನ್ನೊಂದು ಬಂದು ಯಾವುದೋ ಕಾಪಾಡೋದು. ಅಬ್ಬಾ ಶೀಟ್. ನಮ್ಮನ್ನು ಪ್ರೊಟೆಕ್ಟ್ ಮಾಡೋಕ್ಕೆ ಒಂದು ಟ್ರಾನ್ಸ್ಫಾರ್ಮರ್ ಇದ್ದರೆ, ನಮ್ಮನ್ನು ಡಿಸ್ಟ್ರಾಯ್ ಮಾಡ್ಕೊಂಡು ಟ್ರಾನ್ಸ್ಫಾರ್ಮರ್. ಅವರಿಬ್ಬರು ಮಧ್ಯೆ ಯುದ್ಧ, ನಮ್ಮ ಇಬ್ಬರದಲ್ಲೇ ನಾವು ಬಿಲ್ಡಿಂಗ್ ಮೇಲಿಂದ ಬೀಳೋದು, ಯಾರೋ ಬಂದು ನಮ್ಮನ್ನು ಹಿಡ್ಕೊಳ್ಳೋದು. ಅಪ್ಪ ಏನು ಕ್ರೇಜಿ ಅಂತೀರವೆಲ್ಲ. ಶೀಟ್ ಸಖತ್ ಮಜಾ ಆಯಿತು ಮಾತ್ರ. ಲಿಟ್ರಲಿ ಕ್ರೇಜಿ ಇದು. ಇವಾಗ ನಾವು ಹೋಗ್ತಿರೋದು ಭಯಾನಕ ರೈಡಿಗೆ, ಸೈಕ್ಲೋನ್ ಅಂತ. ಅದೇ ತೋರ್ಸೋದ್ನಲ್ಲ ತಲೆ ಕೆಳಗಾಗಿ ಇಲ್ಲೇ. ಇದಕ್ಕೆ ಇದು ಹೆಂಗಿರುತ್ತೋ ಯಾವ ಥರ ಇರುತ್ತೋ ದೇವ್ರಿಗೊಬ್ಬನಿಗೆ ಗೊತ್ತು. ಸೈಲೋನ್ ಅಂತೆ, ಸೈಕ್ಲೋನ್ ಅಲ್ವಂತೆ. ಇಲ್ಲ ತಪ್ಪು ಹೇಳ್ಕೊಡ್ತಾರೆ ನಂಗೆ. ಸೈಲೋನ್ ರೈಡ್ ಅಂತೂ ಜೀವ ಹೋಗೋ ಥರ ಇತ್ತು.
ಇಲ್ಲಿ ನೋಡಿ ಕಣ್ಣೆಲ್ಲ ತಲೆಲ್ಲ ಗಿರ್ರ ಅಂತಿದೆ ಅಪ್ಪ, ಸಾಕಾಗೋಯ್ತು. ಇಲ್ಲೊಂದು ಡ್ಯಾನ್ಸ್ ನಡೀತಿದೆ, ನೋಡೋಣ ಬನ್ನಿ. ಈ ಯೂನಿವರ್ಸಲ್ ಸ್ಟುಡಿಯೋದೊಳಗೆ ಈ ಒಂದು ಜಾಗದ ಒಂದು ವಿಹಂಗಮ ನೋಟ ತೋರಿಸ್ತೀನಿ. ಅಂದ್ರೆ ಹೆಂಗಿದೆ ಜನಜಂಗುಳಿ ಇರ್ಬೋದು, ಅಲ್ಲಿ ಕಟ್ಟಡಗಳಿರ್ಬೋದು, ಅಲ್ಲಿನ ವಿನ್ಯಾಸಗಳಿರ್ಬೋದು, ಎಲ್ಲ ಯಾವ ರೀತಿ ಇದೆ ನೋಡಿ, ಹೇಗೆ ಎಂಜಾಯ್ ಮಾಡ್ಬೋದು. ಬಿಸಿಲು ಅನ್ನೋದು ಬಿಟ್ರೆ ಇಲ್ಲಿನ ವಾತಾವರಣ ಅಂತೂ ತುಂಬಾನೇ ಚೆನ್ನಾಗಿದೆ, ತೋರಿಸ್ತೀನಿ. ಇದು ಸಖತ್. ಅಲ್ಲಿನ ಸ್ಟ್ರಕ್ಚರ್ಗಳು ನೋಡಿ, ಹಳೆ ಹಳೆ ಬಿಲ್ಡಿಂಗ್ ಗಳ ಸ್ಟ್ರಕ್ಚರ್ಗಳು, ರಸ್ತೆ, ಇಲ್ಲಿ ಈ ಜಾಗ ಇದೇನಾದ್ರು ಪ್ರಶಾಂತವಾಗಿತ್ತು ಅಂದ್ರೆ ಒಂದ್ ಕೈ ಮೇಲೇನೆ ಇರ್ತಿತ್ತು, ಅಷ್ಟು ಚೆನ್ನಾಗಿದೆ ಈ ಜಾಗ ನೋಡಿ. ಎಷ್ಟು ಇಲ್ಲಿ ನೋಡಿ, ಫೋಟೋ ಶೂಟ್ಗೆಲ್ಲ ಇದೆಲ್ಲ ಹೇಳ್ ಮಾಡಿಸಿದ್ದು, ಪಕ್ಕಾ ಫೋಟೋ ಇರುವಂತ ಒಂದು ಬೇಕಾಗಿರುವಂತ ಒಂದು ಜಾಗ ಇದು. ಫೋಟೋ ತೆಗಿಲಿಕ್ಕೆ ನೋಡಿ, ಪರ್ಫೆಕ್ಟ್ ಫ್ರೇಮ್ಸೇ ಮೇನ್. ಎಷ್ಟು ಫ್ರೇಮ್ ಬೇಕು ನಿಮ್ಗೆ ಅಷ್ಟು ಇದಾವೆ ಇಲ್ಲಿ, ಅಷ್ಟು ಚೆನ್ನಾಗಿದೆ. ಸೊ ದಿಸ್ ಈಸ್ ಯೂನಿವರ್ಸಲ್ ಸ್ಟುಡಿಯೋ ಸಿಂಗಾಪುರ್. ಯೂನಿವರ್ಸಲ್ ಸ್ಟುಡಿಯೋದ ಒಂದು ಮೇನ್ ಅಟ್ರಾಕ್ಷನ್ ಇದು. ಇಲ್ಲಿ ನಿಂತ್ರೆ ಸಾಕು, ಅಲ್ಲೇ ಸತ್ತಿದ್ ನಾನು ಹೋಗಿ, ಆ ಬ್ಲ್ಯಾಕ್ ಕಲರ್ ಇದೆಯಲ್ಲ ಅಲ್ಲೇ. ಇನ್ನು ಇಲ್ಲೊಂದು ರೋ ಕೋಸ್ಟರು, ಈ ವಾಟರ್ ಜಕೂಸಿಗಳು, ಏನ್ ಕ್ರೇಜಿ ಆಗಿದೆ ನೋಡಿ, ಸಖತ್ತಾಗಿದೆ, ಮಸ್ತ್ ಮಜಾ ಮಾಡ್ಬೋದು. ಸೊ ಇದು ಹಾಲಿವುಡ್ ಸ್ಟ್ರೀಟ್, ಎಷ್ಟು ಚೆನ್ನಾಗಿದೆ ಅಂದ್ರೆ ನೋಡಿ, ಅಬ್ಬಬ್ಬಬ್ಬಾ. ಇಲ್ಲಿ ಮೇಲ್ಗಡೆ ಇಲ್ಲಿ ಬೋರ್ಡ್ ಅಲ್ಲಿ ಕಾಣ್ಬೋದು ಹಾಲಿವುಡ್ ಅಂತ, ಹಾಲಿವುಡ್ ಅಂತ. ಸೂಪರ್ ಆಗಿದೆ ಈ ಪ್ಲೇಸ್. ಬೆಳಿಗ್ಗೆ ಇಲ್ಲಿಂದಾನೆ ಎಂಟ್ರಿ ಕೊಟ್ಟಿದ್ದು, ಈಗ ಹೋಗುವಂತ ಟೈಮ್ ಬಂದಿದೆ. ಒಂದ್ ದಿನ ಪೂರ್ತಿ ಸುತ್ತಿದ್ವಿ, ಸುಸ್ತಾಗೋಯ್ತು, ಅಂದ್ರೆ ಕಾದಿದ್ ಜಾಸ್ತಿ. ಸೊ ಜನ ಇಲ್ಲಿ ಬರ್ತೀರಾ ಅಂದ್ರೆ ಕಾಯಕ್ ರೆಡಿ ಇರಿ. ಕಾದ್ಮೇಲೆ 35-40 ಸೆಕೆಂಡ್ ಏನ್ ಎಕ್ಸೈಟ್ಮೆಂಟ್ ಇದೆ ಅದು ಮಾತ್ರ ಹೇಳಕ್ಕಾಗಲ್ಲ. ತುಂಬಾನೇ ಸಖತ್ತಾಗಿದೆ. ನನ್ನಿಂದೆ ಕಾಣ್ತಾ ಇರೋದು ಯೂನಿವರ್ಸಲ್ ಗ್ಲೋಬ್. ಇದು ಯೂನಿವರ್ಸಲ್ ಸ್ಟುಡಿಯೋದ ಕಂಪ್ಲೀಟ್ ಬ್ಲಾಗ್ ಆಗಿತ್ತು. ಇನ್ನ ತುಂಬಾ ಇದೆ ಎಕ್ಸ್ಪ್ಲೋರ್ ಮಾಡೋದು, ಬಟ್ ಸಮಯ ಅಷ್ಟು ಸಾಲ್ತಾ ಇಲ್ಲ. ಬಟ್ ಫೈನ್, ಸಿಕ್ಕಾಪಟ್ಟೆ ಎಕ್ಸ್ಪ್ಲೋರ್ ಮಾಡ್ಬಿಟ್ಟಿದ್ದೀನಿ. ಇನ್ನೊಂದೇನಂದ್ರೆ ಆ ರೈಡ್ಗಳೆಲ್ಲ ಅಯ್ಯಪ್ಪ, ಇನ್ ಜೀವಮಾನದಲ್ಲಿ ನಾನಂತೂ ಅಲ್ಲಿಗೆಲ್ಲ ಕೂರಲ್ಲ, ಆ ಮಟ್ಟಕ್ಕಿತ್ತು. ಸೊ ಪ್ಲೇನ್ ಕಾಣ್ತಾ ಇದೆ, ಗ್ಲೋಬು ಇದೆ ಸ್ಟಾರ್ಟಿಂಗ್ ಪಾಯಿಂಟ್, ಇದೇ ಎಂಡಿಂಗ್ ಪಾಯಿಂಟ್ ಕೂಡ. ಒಳಗೆಲ್ಲ ಹೋಗಿ ಬಂದು ಒಟ್ನಲ್ಲಿ ಒಂದು ಚಂದದ ದಿನವನ್ನ ಕಳೆದಿದ್ದೀನಿ. ತುಂಬಾ ಖುಷಿ ಆಯ್ತು. ಸೊ ಪ್ರಪಂಚದಲ್ಲಿ ಜೀವಿತಾವಧಿಯಲ್ಲಿ ಒಮ್ಮೆ ಆದ್ರೂ ಯೂನಿವರ್ಸಲ್ ಸ್ಟುಡಿಯೋನ ಬಂದು ನೋಡ್ಬೇಕು. ಟ್ರೈ ಮಾಡಿ, ಬನ್ನಿ, ನೋಡಿ, ಅವಕಾಶ ಸಿಕ್ಕರೆ ದಯವಿಟ್ಟು ಬಿಡಕ್ ಹೋಗ್ಬಿಡಿ. ಸೊ ಇದು 2ನೇ ದಿನದ ಬ್ಲಾಗ್ ಯೂನಿವರ್ಸಲ್ ಸ್ಟುಡಿಯೋ ಸಿಂಗಾಪುರ್ನಲ್ಲಿ. ಸೊ ತುಂಬಾ ಖುಷಿ ಆಯ್ತು. ಇನ್ನು ಇದೇ ತರ ವಿಡಿಯೋಸ್ ಬೇಕು ಅಂದ್ರೆ ಈ ಒಂದು ವಿಡಿಯೋನ ಪೂರ್ತಿ ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೇನೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಂತಲ್ಲ ಈ ಶೆಟ್ಟಿನ ಬರ್ಲಾ, ಬಾಯ್.